ಶಿವಣ್ಣನ ಸಪೋರ್ಟ್ ಅಂತೂ ನಾವು ಮರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಒಂಥರ ನಮ್ಮ ಪಾಲಿಗೆ ಬಂದಂತ ಭಾಗ್ಯ. ಈ ಸಿನಿಮಾವನ್ನ ಪ್ರೆಸೆಂಟ್ ಮಾಡ್ಬೇಕಂದ್ರೆ ಒಂದು ಗಟ್ಟಿಯಾದ ಬಲ ಬೇಕಿತ್ತು. ಆ ಬಲಕ್ಕೆ ನಾವು ಅವ್ರನ್ನ ಅಪ್ರೋಚ್ ಆದವಾಗ ಅದನ್ನು ಒಪ್ಪಿ ನಾನಿದ್ದೀನಿ ಜೊತೆಗೆ ಅಂತ ಹೇಳಿ ಬಂದು ಅವ್ರು ಕೊಟ್ಟಂತ ಡೇಟಿಗೆ ಕರೆಕ್ಟಾಗಿ ಬಂದು ನಮಗೆ ಸಿನಿಮಾ ಶೂಟ್ ಮುಗಿಸಿಕೊಟ್ಟು, ಇವೆಲ್ಲವೂ ನಾವೇನೋ ಮಾಡಿದ್ದೀವಿ ಅಂತ ಅನ್ನೋದಕ್ಕಿಂತ ಇಂಪಾರ್ಟೆಂಟು ಅವರ ಏನು ಯಕ್ಷಗಾನದ ಮೇಲೆ ಅವರಿಗಿದ್ದಂಥ ಗೌರವ, ಅದ್ರ ಬಗ್ಗೆ ಸ್ಟಡಿ ಮಾಡಿಕೊಂಡು ಇಡೀ ದಿನ ಬೆಳಿಗ್ಗೆ ಬಂದವರು ಸಂಜೆ ತನಕನೂ ಏನೂ ತಿಂದಂಗೆ ಬರೇ ಲಿಕ್ವಿಡಲ್ಲಿ ಏನು ಯಕ್ಷಗಾನ ಪರ್ಫಾರ್ಮೆನ್ಸ್ನೆಲ್ಲ ಕೊಟ್ಟು ಅದಾದಮೇಲೆ ವೇಷಕ್ಕೆ ತೆಗೆದಾದ್ಮೇಲೆ ಊಟ ಮಾಡಿದ್ರು ಅವರು. ಆ ಆರೋಗ್ಯ ಸ್ಥಿತಿ ಸರಿ ಇಲ್ದಾವಾಗಲೂ ಅವರು ಆ ಡೆಡಿಕೇಶನ್, ಅದ್ರ ಜೊತೆಗೆ ಅವರ ಎನರ್ಜಿ, ಇಡೀ ಸೆಟ್ಟನ್ನು ಆ ಮಟ್ಟಕ್ಕೆ ಗ್ರಿಪ್ಪಲ್ಲಿ ಇಟ್ಕೊಂಡಿದ್ರು ಅವರು. ಪ್ರತಿಯೊಬ್ಬರಿಗೂ ಏನು ಅವ್ರು ಮಾಡ್ತಾ ಇಲ್ವಾ, ಅವ್ರು ನೀನು ಸಪೋರ್ಟ್ ಕೊಡ್ತಾ ಇಲ್ವಾ, ನೀನು ಸಪೋರ್ಟ್ ಕೊಡ್ಬೇಕಲ್ವಾ, ನಿಂತ್ಕೊಳ್ಬೇಕು ನೀವು ಅಂತ ಹೇಳಿ ಅವರೆಲ್ಲರಿಗೂ ಹುರಿದುಂಬಿಸಿ ಆ ಟೇಕ್ ಅಂದರೆ ನಂಬರ್ ಆಫ್ ಟೇಕ್ಸನ್ನು ತಗೊಂಡಿದ್ವಿ ನಾವು. ಇದೆಲ್ಲವೂ ನೋಡಿದವಾಗ ನಮ್ಗೆ ಒಳಗಡೆ ಅನಿಸಿದ್ದು ಶಿವಣ್ಣ ಈಸ್ ಈಕ್ವಲ್ ಟು ಶಿವಣ್ಣ ಅಷ್ಟೇ. ಅದ್ರ ಪಕ್ಕದಲ್ಲಿ ಮತ್ತೆ ಇನ್ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅವರ ಎನರ್ಜಿಗೆ ತುಂಬಾ ನಮ್ಮ ಯಕ್ಷಗಾನದ ಈ ಜರ್ನಿಗೆ ತುಂಬಾ ಬಲ ತಂದು ಕೊಟ್ಟವರು. ಈ ಮೂಲಕ ಇನ್ನೊಂದು ಅವ್ರಿಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ, ಅಂದ್ರೆ ಜನರಿಗೆ ನಮ್ಗೆ ಇಷ್ಟೊಂದು ಸಪೋರ್ಟ್ ಕೊಟ್ಟವರು ಅವರು. ಅವರ ಮಗಳ ಸಿನಿಮಾ ಇದೇ 24ನೇ ತಾರೀಕಿಗೆ ಅವರ ಏನೋ ಫಸ್ಟ್ ಪ್ರೊಡಕ್ಷನ್ ಅವರ ಮಗಳದ್ದು ನಿವೇದಿತಾ ಅವರದ್ದು, ಅದು 24ಕ್ಕೆ ರಿಲೀಸ್ ಆಗ್ತಾ ಇದೆ. ಫೈರ್ಫ್ಲೈ ಆ ಸಿನಿಮಾಕ್ಕೂ ಖಂಡಿತವಾಗೂ ಸಪೋರ್ಟ್ ಕೊಡಬೇಕು ಜನರು. ಎಲ್ಲ ಸಿನಿಮಾಗಳಿಗೂ, ಬರುವಂಥ ಎಲ್ಲ ಕನ್ನಡ ಸಿನಿಮಾಗಳಿಗೂ ಸಪೋರ್ಟ್ ಕೊಡಿ. 24ಕ್ಕೆ ಆ ಸಿನಿಮಾ ರಿಲೀಸ್ ಆಗ್ತಾ ಇದೆ, ಅದಕ್ಕೂ ನೀವು ಸಪೋರ್ಟ್ ಕೊಡ್ಬೇಕಂತ ಕೇಳ್ತೀನಿ. ಅದ್ರ ಜೊತೆಗೆ ನೋಡಿ, ಅವ್ರ ದೊಡ್ಡ ಗುಣ ನೋಡಿ, ನಿಂತ ನೀರಾಗ್ಲಿಲ್ಲ, ಅವ್ರು ಹರಿಯೋ ನೀರಾಗಿದ್ದಾರೆ. ಸೊ ಸಿನಿಮಾ ಆಯ್ತು, ಆಕ್ಟಿಂಗ್ ಆಯ್ತು, ನಾನು ಮುಗೀತು ಅಂತ ಇಲ್ಲ. ಅವ್ರು ನೋಡಿ ಮಕ್ಕಳನ್ನ ಇದಕ್ಕೆ ತೊಡಗಿಸ್ಕೊಳ್ಳೋಕೆ ರೀತಿಯಲ್ಲಿ ಮಾಡ್ಕೊಂಡಿದ್ದಾರೆ. ಇದು ಅವರ ಒಳಗಡೆ ಇರುವಂತ ದೊಡ್ಡತನ. ಗೀತಮ್ಮ ಅವ್ರು ಮಾತಾಡಿದಾಗ ಗೊತ್ತಾಗುತ್ತೆ, ಪ್ರತಿಯೊಬ್ಬರನ್ನ ಬೆಳೆಸುವಂತ ಗುಣ ಅವರಲ್ಲಿ ಬಹುಶಃ ಅದು ಹುಟ್ಟಿನಿಂದ ಬಂದಿದೆ. ಸೊ ದೇವ್ರು ಒಳ್ಳೇದ್ ಮಾಡ್ಲಿ. ಆ ಮಾಲಿಂಗೇಶ್ವರ, ಅದ್ರ ಜೊತೆಗೆ ಆನೆಗುಡ್ಡಿ ಮಹಾಗಣಪತಿ ಅವರಿಗೆ ಎಲ್ಲಾ ಶಕ್ತಿಗಳನ್ನ ಕೊಡ್ಲಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಶಿವಣ್ಣನ ಬಗ್ಗೆ ಇನ್ನೊಂದು ಹೇಳ್ಬೇಕು ಅಂತಂದ್ರೆ, ಅವರು ಮಾಡದೇ ಇರುವಂತಹ ಪಾತ್ರಗಳು ಯಾವ್ದು ಇರ್ಲಿಲ್ಲ. ಬಟ್ ಇದೊಂದು ಉಳಿದಿತ್ತು ಅವರಿಗೆ ಪಾತ್ರ ಮಾಡೋದು, ಈ ತರದೊಂದು ಪಾತ್ರ ಮಾಡ್ಬೇಕು ಅಂತ. ಸಂಕ್ರಾಂತಿ ಹಬ್ಬಕ್ಕೆ ಅವ್ರದ್ದೊಂದು ಫಸ್ಟ್ ಪೋಸ್ಟರ್ ರಿಲೀಸ್ ಆಗುತ್ತೆ. ನಮ್ಗೆಲ್ಲರಿಗೂ ಲಿಟ್ರಲಿ ಶಾಕ್ ಆಯ್ತು, ಶಿವಣ್ಣ ಈ ತರ ಕ್ಯಾರೆಕ್ಟರ್ ಮಾಡ್ತಿದಾರ ಅಂತಂದು. ಒಂದ್ ಸುಳಿವು ಬಿಟ್ಕೊಡ್ಲಿಲ್ವಲ್ಲ ನೀವು ಅಂತ. ಇಲ್ಲ, ನಾವು ಮೊದ್ಲೇ ಮಾತಾಡ್ಕೊಂಡಿದ್ವಿ. ಅದಾದ್ಮೇಲೆ ನನ್ನ ಎಲ್ಲಾ ಸಿನಿಮಾಗಳು ಸಿನಿಮಾ ಚಿತ್ರೀಕರಣ ಮುಗ್ದಾದ್ಮೇಲೆ ಅದ್ರ ಪ್ರಚಾರ ಮಾಡ್ಬೇಕು ಅಂತ ನಾವು ಮೊದ್ಲಿಂದು ಎಲ್ಲಾ ಸಿನಿಮಾಗಳು ಹಾಗೆ. ಸಿನಿಮಾ ಚಿತ್ರೀಕರಣ ಪೆಂಡಿಂಗ್ ಇಟ್ಕೊಂಡು ನಾವು ಮಾಡಿದ್ರೆ ಅದ್ರದ್ದೇನೋ ಮತ್ತು ಮಾಡುವಂತ ಏನಾರು ಅವಘಡಗಳು ಬರುತ್ತೇನೋ ಅಂತ ಭಯ ಒಳಗೆ. ಹಾಗಾಗಿ ಪ್ರತಿ ಸಿನಿಮಾವು ಇವನ್ ಶಿವಣ್ಣ ಹತ್ರ ಮಾತಾಡ್ತಾನೆ, ಇದು ನಾವೆಲ್ಲೂ ಪೋಸ್ಟ್ ಗಿಸ್ಟ್ ಏನು ಬಿಡಲ್ಲ, ಇದ್ರದೆಲ್ಲ ಮುಗ್ದಾದ್ಮೇಲೆ ನಿಮ್ಗೆ ಅಪ್ಡೇಟ್ ಕೊಟ್ಟು ನಾವು ಪೋಸ್ಟ್ ಬಿಡ್ತೇವೆ ಅಂತ. ಅವರು ಕೂಡ ಎಲ್ಲೂ ಅದನ್ನ ಬಿಟ್ಕೊಡ್ಲಿಲ್ಲ, ಅದು ಅವ್ರ ದೊಡ್ಡ ಗುಣ. ಹಾಗಾಗಿ ಒಂದು ಸರ್ಪ್ರೈಸ್ ಎಲಿಮೆಂಟ್ ತರನೇ ಜನರಿಗೆ ಹೋಗ್ಬೇಕು ಅಂತ ನಾವು ಅನ್ಕೊಂಡಿದ್ದು, ಅದೇ ರೀತಿ ಅದು ಕ್ರಿಯೇಟ್ ಆಯ್ತು. ಸೊ ಶಿವಣ್ಣ ಅವ್ರ ಪೋಸ್ಟರ್ ರಿಲೀಸ್ ಆಗುತ್ತೆ. ಅದಾದ್ಮೇಲೆ ಗರುಡ ರಾಮ್ ಅವ್ರದ್ದು ಬರುತ್ತೆ. ಅದಾದ್ಮೇಲೆ ಚಂದನ್ ಶೆಟ್ಟಿ ಅವರು ನಿಮ್ಮ ತಂಡಕ್ಕೆ ಸೇರ್ಕೊಂಡಿದ್ದಾರೆ ಅಂತ ಒಂದು ಸುದ್ದಿ ಬರುತ್ತೆ. ಚಿತ್ರರಂಗದಲ್ಲಿ ಮತ್ ಯಾರ್ಯಾರೆಲ್ಲ ಈ ಸಿನಿಮಾದಲ್ಲಿ ಇದಾರೆ ಅಂತ ಒಂದು ನಮ್ಮ ಅಂದ್ರ ತುಂಬಾ ವರ್ಷದ ಒಂದು ಸ್ನೇಹಿತರ ಬಳಗ ಇದು. ಹಾಗಾಗಿ ನಾನು ಕೇಳಿದವಾಗ ಅವರು ಇಲ್ಲ ಅಂತ ಹೇಳಲ್ಲ ಅಂತ ಒಂದು ಭರವಸೆ ಒಳಗಡೆ. ಚಂದನ್ ಅವರು ನಾವು ಅಂದ್ರೆ ಬಿಗಿನಿಂಗ್ ಸ್ಟೇಜ್ ಇಂದ ಒಂದು ಸ್ಟ್ರಗಲಿಂಗ್ ಪೀರಿಯಡ್ ಇಂದ ಜೊತೆಗಿದ್ದವ್ರು. ಹಾಗಾಗಿ ಮೇರಾ ನಂಬರ್ ಕಬ್ ಆಯಾಗ ಅಂತ ನಾವು ಆವಾಗಿಂದ ಮಾತಾಡ್ಕೊಂಡ್ ಬಂದವರು. ಹಾಗಾಗಿ ಅವ್ರದ್ದು ಈ ತರ ಇದೆ, ಒಂದು ಗೆಸ್ಟ್ ಪ್ರೆಸ್ ಆಗಿ ಆಸ್ ಎ ಸ್ನೇಹಿತನಾಗಿ ನೀವು ಮಾಡ್ಕೊಡ್ಬೇಕು ಅಂತ ಹೇಳಿದವಾಗ ಏನು ಎಕ್ಸ್ಟ್ರಾ ಮಾತಾಡ್ಲಿಲ್ಲ, ಮಾಡ್ಕೊಡ್ತೀನಿ ಅಂತ ಹೇಳಿ ಬಂದ್ರು, ಪರ್ಫಾರ್ಮ್ ಮಾಡಿದ್ರು. ಅವರಾಗಿರ್ಲಿ, ನಮ್ಮ ಪುನೀತ್ ರುದ್ರನಾಗ್ ಆಗಿರ್ಲಿ, ಅದಾದ್ಮೇಲೆ ಗರುಡರಾಮ್ ಅವರು ಆಗಿರ್ಲಿ, ಅದಾದ್ಮೇಲೆ ಪ್ರಣವ್ ಸೂರ್ಯ ಅಂತ ನಮ್ಮ ಸ್ನೇಹಿತರು ಇನ್ನೊಬ್ರು, ಇವರೆಲ್ಲರೂ ಅಂದ್ರೆ ನನ್ನ ಜರ್ನಿಯಲ್ಲಿ ಲಾಂಗ್ ಟೈಮ್ ಇಂದ ಬಂದವರು. ಹಾಗಾಗಿ ಅವ್ರ ಹತ್ರ ಕೇಳಿದವಾಗ ನಂಗೆ ಎಂಡಲ್ಲಿ ಒಂದು ಸಣ್ಣ ಕ್ಯಾಮಿಯೋ ಬೇಕಿತ್ತು ಕತೆಗೆ ಅನುಗುಣವಾಗಿ. ಅವರೆಲ್ಲರೂ ಮಾಡಿಕೊಟ್ರು, ನನಗೆ ಅದು ತುಂಬಾ ಖುಷಿ ಕೊಟ್ಟಿದೆ. ನೀವಾಗ್ಲೇ ಹೇಳಿದ್ರಿ ಬೆಳಗ್ಗೆಯಿಂದ ಸಂಜೆವರೆಗೂ ಶೂಟ್ ಆಗ್ತಾ ಇತ್ತು ಅಂತ. ಬಿಕಾಸ್ ಇವಾಗ ಯಕ್ಷಗಾನ ಆಗಿರೋದ್ರಿಂದ ಅದು ಎಷ್ಟು ಹೆವಿ ಇರುತ್ತೆ, ಅವ್ರ ಕಾಸ್ಟ್ಯೂಮ್ ಎಷ್ಟು ಹೆವಿ ಇರುತ್ತೆ, ಅವ್ರಿಗೆ ಅದನ್ನ ತಡ್ಕೊಡೋದಕ್ಕೂ ಆಗ್ತಾರಲ್ಲ. ಈ ಕಡೆ ಶಿವಣ್ಣ ಅವರು ಟ್ರೀಟ್ಮೆಂಟ್ ಕೂಡ ಆ ಟೈಮಲ್ಲಿ ತಗೊಳ್ತಾ ಇದ್ರು ಕೂಡ. ಸೊ ಇದೆಲ್ಲ ಹೆಂಗ್ ಮ್ಯಾನೇಜ್ ಆಯ್ತು ಅವ್ರಿಗೆ? ಅಷ್ಟೊಂದು ಹೆವಿ ಕಾಸ್ಟ್ಯೂಮ್ ಹಾಕೊಂಡು ಕೂಡ ಅವ್ರ ಕಡೆಯಿಂದ ಒಂದು ಆಕ್ಟಿಂಗ್ ತೆಗೆಸ್ಕೋಬೇಕು ಅಂದ್ರೆ? ಖಂಡಿತ ಅಂದ್ರೆ ಆಕ್ಟಿಂಗ್ ನಾವು ತೆಗೆಸ್ಕೊಳ್ಳೋದಂತೆಲ್ಲ ಅದು ಆಲ್ರೆಡಿ ಅದು ಬಿಲ್ಟ್ ಇನ್ ಬಂದಿದೆ.
ಒಂದು 30-35 ಕೆಜಿನ ಇಟ್ಕೊಂಡು ಅವರು ಅದನ್ನ ನಿಭಾಯಿಸಿದಾರೆ ಅಂತ ಹೇಳಿದ್ರೆ ಅದು ಅವ್ರ ಸ್ಟ್ರೆಂತ್, ಪರ್ಸನಲ್ ಸ್ಟ್ರೆಂತ್, ವಿಲ್ ಪವರ್. ಅದಾದ್ಮೇಲೆ ಈಗ ಅವರು ಎಲ್ಲ ಗುಣಮುಖವಾಗಿ ಬಂದಿರುವಂತದ್ದು ಅದು ಅವ್ರ ವಿಲ್ ಪವರ್. ಅಷ್ಟು ಸುಲಭದ ಮಾತಲ್ಲ. ಆ ವಿಲ್ ಪವರ್ ಇಂದಲೇ ಅವರು ಈ ಮಟ್ಟದ ಎಲ್ಲಾ ಸಕ್ಸಸ್ಗಳನ್ನ ಅವ್ರನ್ನ ಕಂಡಿರೋದು ಅವ್ರ ವಿಲ್ ಪವರ್ ಇಂದಲೇ. ದೇವರು ಅವರಿಗೆ ಆಯುರಾರೋಗ್ಯ, ಐಶ್ವರ್ಯ, ಸುಖ, ಸಂತೋಷ, ಸಮೃದ್ಧಿ, ಉತ್ತರೋತ್ತರ ಅಭಿವೃದ್ಧಿಯನ್ನು ಕೊಟ್ಟು ಸದಾ ಕಾಪಾಡ್ಲಿ. ನಮ್ಮಂತ ಎಷ್ಟೋ ಕಲಾವಿದರಿಗೆ ನೆರಳು, ಆ ನೆರಳು ಹೆಮ್ಮರವಾಗಿ ಹಾಗೆ ಇರಲಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ.